ಎಂಥ ದರಿದ್ರ ವ್ಯವಸ್ಥೆ ರೀ ನಮ್ದು. ಎಲ್ಲಾ ಕಡೆ ಮದ್ಯಪಾನ ಹೋರಾಟ ಮಾಡಿ ಇಡೀ ಕುಟುಂಬನೇ ಹಾಳಾಗ್ತಾ ಇದೆ ಅಂತ ಹೇಳುವಂತಹ ಸಂದರ್ಭಗಳಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಗೃಹ ಮಂತ್ರಿಯವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ. ಈಗ ಓಲಾ ಉಬರ್ ಅವೆಲ್ಲ ಇದಾವಲ್ಲ, ಅವೆಲ್ಲ ಜಾಮ್ ಆಗಿಬಿಡ್ತವೆ. ಏನು ಸಿಗೋದಿಲ್ಲ ವೆಹಿಕಲ್ಸ್, ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ? ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಒಂದು 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದು 8 ಕಡೆ ಮಾಡಿದ್ದೇವೆ. ಸಪೋಸ್ ಯಾರೋ ತುಂಬ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಹೋಗೋಕ್ಕಾಗಲ್ಲ, ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ, ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ, ಆ ಥರ ಏನಾದರೂ ಅವ್ರಿಗೆ ಇದ್ದರೆ ಅವರನ್ನು ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ. 15 ಕಡೆ ಸೇಫ್ಟಿ ಶೆಲ್ಟರನ್ನು ಮಾಡಿದ್ದೀವಿ. ಅವರು ಈ ರೀತಿ ಹೇಳಿಕೆ ಕೊಡಲೇಬೇಕು, ಇಲ್ಲಾಂದ್ರೆ ರಾಜ್ಯ ಸರ್ಕಾರಕ್ಕೆ ತುಂಬಾ ನಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಹೆಚ್ಚಾಗಿ ಲಾಭ ಪಡೆಯುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಇಂತಹ ಮದ್ಯಪಾನದಿಂದ ತಾನೇ. ಅದ್ರ ಮೇಲೆ ಮಾತ್ರ ಅದಕ್ಕೆ ಟ್ಯಾಕ್ಸ್ ವಿಧಿಸೋದಕ್ಕೆ ಅವಕಾಶ ಇರೋದು. ಅಲ್ಲ, ಕುಡ್ದು ಬಿದ್ದವ್ರನ್ನ ಒದ್ದು ಜೈಲಿಗೆ ಹಾಕ್ತಿವಿ ಅಥವಾ ಏನೋ ದಂಡ ವಿಧಿಸ್ತೀವಿ ಅಂತ ಹೇಳೋ ಬದಲು ಇವರು ಯಾರ್ಯಾರು ಕುಡ್ದು ಎಲ್ಲೆಲ್ಲಿ ಬಿದ್ದಿರ್ತಾರೋ ಅವ್ರಿಗೋಸ್ಕರ ನಾವು ಕಾರ್ಗಳನ್ನ ರೆಡಿ ಮಾಡಿಟ್ಟಿದೀವಿ, ಜೀಪ್ಗಳನ್ನ ರೆಡಿ ಮಾಡಿಟ್ಟಿದೀವಿ, ಅವ್ರನ್ನ ಸೀದಾ ಕರ್ಕೊಂಡೋಗಿ ಮನೆಗೆ ಬಿಡ್ತೀವಿ ಅಂತ ಎನ್ನುವಂತಹ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂದ್ರೆ ನಮ್ಮ ರಾಜ್ಯದ ವ್ಯವಸ್ಥೆಯನ್ನ ಎಲ್ಲಿಗೆ ತಗೊಂಡೋಗಿ ಎಲ್ಲಿ ನಿಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು. ಕುಡ್ದವ್ರಿಗೆ ನಾವೇ ಪ್ರೊಟೆಕ್ಷನ್ ಕೊಡ್ತೀವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ? ನಿಮ್ಮ ಲಾಭಗಳಿಗೋಸ್ಕರ ಇಡೀ ಜನ ವ್ಯವಸ್ಥೆನ ಹಾಳು ಮಾಡ್ತಿದ್ದೀರಾ. ಅಟ್ಲೀಸ್ಟ್ ಒಂದಷ್ಟು ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳೋದ್ರ ಮುಖಾಂತರನಾದ್ರೂ ಒಂದಷ್ಟು ನಡೆಯುವಂತಹ ಅಹಿತಕರ ಘಟನೆಗಳನ್ನ ತಡಿಬಹುದಿತ್ತು. ಇನ್ನು ನಾಳೆ ಏನೇನ್ ಘಟನೆಗಳನ್ನ ನಾವು ಕಣ್ಣಾರೆ ನೋಡೋದಕ್ಕೆ ಕಾಯ್ಬೇಕಾಗುತ್ತೋ ಗೊತ್ತಿಲ್ಲ. ಇನ್ನು ಕಿವಿಯಾರೆ ಕೇಳೋದು ಏನೇನಿದೆಯೋ, ಕಣ್ಣಾರೆ ಏನೇನ್ ಕಾಣ್ಬೇಕೋ ಗೊತ್ತಿಲ್ಲ. ಆಲ್ರೆಡಿ ಏನು ಎಲ್ಲಾ ಕಡೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅನ್ನೋದ್ರ ಬದಲು ನಾವೇ ಕಾರ್ಗಳನ್ನ ರೆಡಿ ಮಾಡಿದೀವಿ. ಯಾರ್ಯಾರು ಕುಡ್ದು ಹೆಂಡ ಕುಡ್ದು ಎಲ್ಲಿ ಬೇಕೋ ಅಲ್ಲಿ ಬಿದ್ದಿರ್ತಾರೋ ಅವ್ರನ್ನೆಲ್ಲ ಸೀದಾ ಕರ್ಕೊಂಡೋಗಿ ಮನೆಗೆ ತಲುಪಿಸ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಸರಿಯಾಗಿ ಇನ್ನು ಯಾರ್ಯಾರು ಯಾವ್ಯಾವ ದರಿದ್ರ ನಿರ್ಧಾರಗಳನ್ನ ತಗೊಂಡು ಎಷ್ಟೆಷ್ಟು ಕಡೆ ಎಲ್ಲೆಲ್ಲಿ ಗಲಾಟೆಗಳನ್ನ ಮಾಡಿಕೊಂಡು